ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದೆಲಗನ ಚಟ್ನಿ, ಅಥವಾ ಇದಕ್ಕೆ ಕೆಲವು ಸೈಡಲ್ಲಿ ಉರ್ಗನ್ ಚಟ್ನಿ ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಬ್ರಾಹ್ಮಿ ಎಲೆ ಅಂತಲೂ ಕೂಡ ಇದನ್ನ ಕರೀತಾರೆ. ನಾವಿವಾಗ ಒಂದೆಲಗನ ಚಟ್ನಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಈ ಒಂದೆಲಗನ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಈ ರೀತಿಯಾಗಿ ನಮ್ಮ ತೋಟದಲ್ಲಿ ಇದು ತುಂಬಾ ಬೆಳೆದಿದೆ. ಹಾಗಾಗಿ ನಾನಿವತ್ತು ಈ ಒಂದು ಚಟ್ನಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಇಲ್ಲಿ ತುಂಬಾ ಎಲೆಗಳಿದೆ, ಆದರೆ ನಾನು ಇದರಲ್ಲಿ ಯಾವ ಎಲೆ ಚೆನ್ನಾಗಿದೆ ಅದನ್ನು ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇಷ್ಟು ಎಲೆಗಳನ್ನು ಆರಿಸಿ ತೊಗೊಂಡು ಬಂದಿದ್ದೇನೆ. ನಾನಿಲ್ಲಿ ಇವತ್ತು ಸ್ವಲ್ಪ ಈ ಒಂದು ಚಟ್ನಿನ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಈ ಒಂದೆಲಗನ ಸೊಪ್ಪನ್ನು ತೊಗೊಂಡು ಬಂದಿದ್ದೇನೆ. ನೀವೇ ನೋಡ್ಬೋದು, ತೊಗೊಂಡು ಬಂದ ಸೊಪ್ಪಲ್ಲಿ ಯಾವುದಾದ್ರೂ ಹುಳು ಅಥವಾ ಈ ಒಂದು ಎಲೆನ ಕೆಲವು ಹುಳು ತಿನ್ನುವ ಸಾಧ್ಯತೆ ಇರುತ್ತೆ, ಅದು ತಿಂದಿದೆಯಾ, ಹಾಗೆ ಇದರ ದಂಟನ್ನು ಕೂಡ ನಾನಿಲ್ಲಿ ಬೇರ್ಪಡಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ಇದನ್ನು ಚೆನ್ನಾಗಿ ನಾವು ಒಂದು ಸಾರಿ ಆಯ್ಕೋಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿಯ ಹುಳು ಅಥವಾ ಈ ಒಂದು ಸಣ್ಣ ಸಣ್ಣ ಕಲೆಗಳಿರುತ್ತೆ ನೋಡಿ, ಈ ಥರ ಇದ್ದರೆ ಇದನ್ನು ನಾನಿಲ್ಲಿ ಹಾಕ್ತಾ ಇಲ್ಲ. ಇದು ಯಾವುದೋ ಒಂದು ಹುಳ ಅಥವಾ ಬೇರೆ ಯಾವುದೋ ಒಂದು ಕೀಟ ತಿಂದಿರ್ಬೋದು, ಹಾಗಾಗಿ ನಾನು ಇದನ್ನು ಇಲ್ಲಿ ಹಾಕ್ತಾ ಇಲ್ಲ. ಯಾವ ಎಲೆ ನೀಟಾಗಿದೆ ಆ ಎಲೆನ ಮಾತ್ರ ನಾನಿಲ್ಲಿ ಒಂದು ಪಾತ್ರೆಗೆ ಹಾಯ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ಈ ರೀತಿಯಾಗಿ 2-3 ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಮಣ್ಣು ಕೂಡ ಇರುವ ಸಾಧ್ಯತೆ ಇರುತ್ತೆ. ಇದು ತೋಟದಲ್ಲಿ ಬೆಳೆದಿರೋದ್ರಿಂದ ಇದರ ಬುಡದಲ್ಲಿ ಮಣ್ಣು ಕೂಡ ಇರುತ್ತೆ. ಹಾಗಾಗಿ ಇದನ್ನು ನೀಟಾಗಿ 2-3 ಸಾರಿ ನೀರನ್ನು ಹಾಕಿ ತೊಳ್ಕೊಬೇಕು. ಹಾಗೆ ತೊಳ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಹಿಂಡಿ ಒಂದು ಪ್ಲೇಟಿಗೆ ಹಾಕೋಬೇಕಾಗತ್ತೆ. ಇದನ್ನು ನೀಟಾಗಿ ಹಿಂಡಿ ಯಾಕೆ ಪ್ಲೇಟಿಗೆ ಹಾಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಇವಾಗ ಈ ಒಂದು ಚಟ್ನಿನ ಮಾಡಲಿಕ್ಕೆ ಯಾವ್ಯಾವ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಜೀರಿಗೆನ ತಗೊಂಡಿದ್ದೇನೆ. ಹಾಗೆ ಖಾರಕ್ಕೆ ತಕ್ಕಂತೆ ನಾನಿಲ್ಲಿ ಹಸಿಮೆಣಸನ್ನು ಯೂಸ್ ಮಾಡ್ತಾ ಇಲ್ಲ, ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ನೀವು ಹಸಿಮೆಣಸನ್ನು ಬೇಕಾದರೆ ಯೂಸ್ ಮಾಡ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಹುಳಿ, ಹಾಗೆ 5-6 ಬೆಳ್ಳುಳ್ಳಿ, 1 ಕಪ್ ಆಗುವಷ್ಟು ಕಾಯಿ ತುರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಲೆನ ಹಾಗೆ ಕಾಯಿಯನ್ನು ತಗೊಳ್ಳಿ. ಹಾಗೆ ಧನಿಯಾ. ನಾನಿಲ್ಲಿ ತಗೊಂಡಿರೋ ಸಾಮಗ್ರಿಗಳನ್ನು ಹುರಿದುಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಇದಕ್ಕೆ ನಾನಿಲ್ಲಿ ತಗೊಂಡಿರುವಂಥ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹೊರಿಬೇಕಾಗತ್ತೆ. ಹಾಗೆ ಕೆಲವರು ಇದಕ್ಕೆ ಹಸಿಮೆಣಸನ್ನು ಕೂಡ ಹಾಕ್ತಾರೆ. ಆ ಹಸಿಮೆಣಸು ತಗೊಂಡ್ರೆ ಅದನ್ನು ಕೆಲವರು ಹಾಗೆ ಹಾಕ್ತಾರೆ, ಇನ್ನು ಕೆಲವರು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ. ನಾನಿವಾಗ ಒಣಮೆಣಸು ತಗೊಂಡಿರೋದ್ರಿಂದ ಈ ರೀತಿಯಾಗಿ ಇದನ್ನು ಹೊರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಬಾಣಲಿಗೆ ನಾನಿಲ್ಲಿ ತಗೊಂಡಿರುವಂಥ ಧನಿಯವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇದನ್ನು ಈ ರೀತಿಯಾಗಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಇದು ಕಲರ್ ಚೇಂಜ್ ಆಗಿದೆ. ಈ ರೀತಿ ಆದರೆ ಸಾಕು. ಇದನ್ನು ಎತ್ತಿ ಕೂಡ ಪಕ್ಕಕ್ಕೆ ಇಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಅದೇ ಬಾಣಲಿಗೆ 1-2 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಹಾಕೊಂಡಂಥ ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಒಂದೆಲಗನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನೀರನ್ನು ಹಿಂಡಿ ಇಟ್ಕೊಳ್ಳಿ ಅನ್ನೋದು ಇದಕ್ಕೆ. ನೀವು ನೋಡ್ಬೋದು, ಎಣ್ಣೆಗೆ ಹಾಕಿದಾಗ ಇದು ಚಟಪಟ ಅಂತ ಸೌಂಡ್ ಬರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಹಿಂಡಿಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬಾ ಸ್ಮೂತಾಗಿ ಆಗುತ್ತೆ. ನೀವೇ ನೋಡ್ತಿರ್ಬೋದು, ಇಷ್ಟಿರುವ ಒಂದೆಲಗನ ಸೊಪ್ಪು ಫ್ರೈ ಆದಮೇಲೆ ಇದರ 1 ಪಟ್ಟಷ್ಟು ಆಗುತ್ತೆ. ನೀವೇ ನೋಡ್ತಾ ಇರಿ. ನೋಡಿ, ಇದು ಫ್ರೈ ಆಗ್ತಾ ಆ ಪ್ರಮಾಣದಲ್ಲಿದ್ದ ಸೊಪ್ಪು ಈ ಪ್ರಮಾಣಕ್ಕೆ ಬಂದಿದೆ. ನೀವೇ ನೋಡ್ತಿರ್ಬೋದು, ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಈ ಒಂದು ಸೊಪ್ಪು ಅನ್ನೋದು ಬಂದಿದೆ ಅಂತ. ಇದಕ್ಕೆ ನಾವು ಹುರಿದಿಟ್ಕೊಂಡ ಧನ್ಯವನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾವಿಲ್ಲಿ ತೆಗೆದಿಟ್ಕೊಂಡ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಕಾಯಿ ತುರಿ ಅಂತ ನಿಮಗೆ ತೋರಿಸಿದ್ನಲ್ಲ, ಅದನ್ನು ಕೂಡ ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿನೂ ಸಹ ರುಚಿಗೆ ಬೇಕಾಗುವಷ್ಟು ಅಂತ ಹೇಳಿದ್ನಲ್ಲ, ಹುಳಿಗೆ ತಕ್ಕಷ್ಟು ಇದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು, ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಲಿ.
ಕಾಯಿ ಬೇಗ ಬುಡ ಹಿಡಿಯೋ ಸಾಧ್ಯತೆ ಇರೋದ್ರಿಂದ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 5ರಿಂದ 10 ನಿಮಿಷ ತಣ್ಣಗಾಗಲಿಕ್ಕೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿ ಬಿಟ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಿದೆ. ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ಇದನ್ನು ಎಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ. ಸ್ವಲ್ಪವೇ ನೀರನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ನಿಮಗೆ ಚಟ್ನಿ ದಪ್ಪ ಬೇಕಾದರೆ ಸಹಾಯವಾಗುತ್ತೆ. ಹಾಗೆ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಈ ರೀತಿಯಾಗಿ ನಾನು ಇದನ್ನು ಎಲ್ಲವನ್ನು ರುಬ್ಕೊಂಡಿದ್ದೇನೆ. ಇವಾಗ ಈ ಒಂದು ಚಟ್ನಿ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ಇಷ್ಟು ದಪ್ಪವಾಗಿ ಇದನ್ನು ರುಬ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಚಟ್ನಿಗೆ ನಾವಿಲ್ಲಿ ಒಗ್ಗರಣೆಯನ್ನು ಕೂಡ ಹಾಕೋಬೇಕಾಗತ್ತೆ. ಒಗ್ಗರಣೆ ಹಾಕೋದ್ರಿಂದ ಈ ಚಟ್ನಿಯ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾದರೆ ಈ ಒಂದು ಒಗ್ಗರಣೆನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆಯನ್ನು ಇಟ್ಟು ಅದಕ್ಕೆ 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಾಸಿವೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ. ಇದು ಚಟಪಟ ಅಂತ ಸಿಡಿಲಿಕ್ಕೂ ಶುರುವಾಗುತ್ತೆ. ಆವಾಗ ನಾನಿಲ್ಲಿ ಇದಕ್ಕೆ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು. ಈ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಾಗ ನಾನಿಲ್ಲಿ ಇದಕ್ಕೆ 2 ಒಣಮೆಣಸನ್ನು ಕೂಡ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು. ಈ ರೀತಿಯಾಗಿ ಒಂದು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು. ಈ ಜೀರಿಗೆ ಸೇರಿಸೋದ್ರಿಂದ ಇನ್ನೂ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಎಲ್ಲವೂ ಇದು ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕರಿಬೇವನ್ನ ಲಾಸ್ಟಿಗೆ ಯಾಕೆ ಹಾಕ್ಕೊಳ್ಳೋದಂದ್ರೆ ಇದನ್ನು ಮೊದಲಿಗೆ ಹಾಕ್ಕೊಂಡ್ರೆ ಇದು ಬೇಗನೆ ಕರಟಿ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಇದು ಬಣ್ಣ ಬಂದ ಮೇಲೆ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕರಿಬೇವನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಒಂದು ಒಗ್ಗರಣೆ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ನೋಡಿ, ನೀವೇ ನೋಡ್ಬೋದು. ಹಾಗೆ ಈ ರೆಡಿಯಾದ ಒಗ್ಗರಣೆನ ನಾನಿಲ್ಲಿ ರೆಡಿ ಮಾಡ್ಕೊಂಡ ಒಂದೆಲಗನ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಗ್ಗರಣೆನ ಸೇರಿಸ್ಕೊಂಡು ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡ್ಬೋದು, ಒಂದು ಒಳ್ಳೆಯ ಹಾಗೂ ಹೆಲ್ದಿಯಾದ ಒಂದೆಲಗನ ಚಟ್ನಿ ಅನ್ನೋದು ರೆಡಿಯಾಗಿದೆ. ಈ ಒಂದು ಒಂದೆಲಗದ ಸೊಪ್ಪಿನಲ್ಲಿ ಇನ್ನು ಹಲವಾರು ರೆಸಿಪಿಯನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಈ ಚಟ್ನಿ ಕೂಡ ಒಂದು. ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಒಂದು ಒಂದೆಲಗದ ಎಲೆನ ದಿನಾ ಬೆಳಿಗ್ಗೆ ನಿಮ್ಮ ಮಕ್ಕಳಿಗೆ ಕೊಡ್ತಾ ಬಂದರೆ ಅವರ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ಒಂದು ಚಟ್ನಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಒಂದ್ಸಾರಿ ಈ ಒಂದು ಚಟ್ನಿನ ನಿಮ್ಮ ಮನೆಯಲ್ಲಿ ಮಾಡಿ ತಿಂದರೆ ಮತ್ತೊಮ್ಮೆ ಮಾಡಿ ತಿನ್ಬೇಕಂತ ನಿಮಗೆ ಅನ್ಸುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಒಂದು ಚಟ್ನಿ ಅನ್ನೋದು. ಈ ಒಂದು ರೆಸಿಪಿನ ನಿಮ್ಮ ಮುಂದೆ ತರಬೇಕಂತ ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಈ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾದ ಹಳ್ಳಿ ಸೊಗಡಿನ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾಗಿ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾದ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.